ಆ್ಯಂಡ್ ರಿವಿಷನ್ ಸರ್ಜರೀಸ್ ನಿಮ್ಮ ಮತ್ತೊಂದು ಏರಿಯಾ ಆಫ್ ಸ್ಪೆಷಲೈಸೇಷನ್. ಸೊ ಯಾವುದೇ ಒಂದು ರಿಪ್ಲೇಸ್ಮೆಂಟ್ ಅಂತ ಆದಾಗ, ಓಕೆ, ಹಿಪ್ ರಿಪ್ಲೇಸ್ಮೆಂಟ್ ನಾವು ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಇಲ್ಲಿ ನಂಬರ್ ಆಫ್ ಕೇಸಸ್ ಕಡಿಮೆ, ಸಕ್ಸಸ್ ರೇಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅದು ಗೊತ್ತಿದೆ. ನೀ ರಿಪ್ಲೇಸ್ಮೆಂಟಲ್ಲೂ ಅಬವ್ 90-95% ಇದೆ ಸಕ್ಸಸ್ ರೇಟ್. ಆದರೆ ಒಂದು 15-20 ಇಯರ್ಸ್ ಆದಮೇಲೆ ಅದು ಸಹ ವೇರ್ ಆ್ಯಂಡ್ ಟೇರ್ ಆಗೋ ಸಾಧ್ಯತೆ ಇದೆ ಅಂತ ಮಾತಾಡಿದ್ವಿ. ಅದರ ನಂತರ ನೀವು ಮಾಡೋದು ರಿವಿಷನ್ ಸರ್ಜರಿಗೆ ಬರುತ್ತಾ, ಅಥವಾ ಇಂಪ್ಲಾಂಟ್ಸ್ಗಳನ್ನು ಮಾಡಾದ ನಂತರ ಫಾರ್ ಅ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಲ್ಲೇನೋ ಇಶ್ಯೂ ಆಗಿತ್ತು, ಅದು ಕಂಡು ಬಂತು, ಅದಕ್ಕೆ ನೀವು ಮಾಡುವಂಥ ಕರೆಕ್ಷನ್ ಸರ್ಜರಿ ಮಾತ್ರ ರಿವಿಷನ್ ಸರ್ಜರಿನ? ಎರಡು ರಿವಿಷನ್ ಸರ್ಜರಿ. ನೀವು ಎರಡು ಎಕ್ಸಾಂಪಲ್ಸ್ ಕೊಟ್ರಿ, ಬೋತ್ ಆರ್ ರಿವಿಷನ್ ಸರ್ಜರಿ. ಸೊ ಈಗ ರಿವಿಷನ್ ಸರ್ಜರಿ ಏನಂದ್ರೆ, ಒಂದ್ಸಲ ನೀ ರಿಪ್ಲೇಸ್ಮೆಂಟ್ ಇಲ್ಲಾಂದ್ರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದೆ, ಅದು ಫಾರ್ ಸಮ್ ರೀಸನ್ ತೊಂದರೆ ಕೊಡ್ತಾ ಇದೆ. ಫಸ್ಟು ಅದು ಯಾವ ರೀಸನ್ ಇಂದ ತೊಂದರೆ ಕೊಡ್ತಾ ಇದೆ ಅಂತ ನಾವು ಕಂಡುಹಿಡಿಬೇಕು. ದಟ್ ಇಸ್ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಇಸ್ ಆ ರೀಸನ್ ಅನ್ನ ನಾವು ಸರ್ಜಿಕಲಿನೇ ಟ್ರೀಟ್ ಮಾಡಬೇಕಾ ಇಲ್ಲಾಂದ್ರೆ ಬೇರೆ ದಾರಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ನಾವು ಡಿಸಿಷನ್ ತಗೋತೀವಿ ಇದಕ್ಕೆ ಏನು ಮಾಡಬೇಕು. ಸೊ ನಾನು ಹೇಳಿದೆ ಕಾಮನ್ ಕಾಸಸ್ ಫಾರ್ ರಿವಿಷನ್. ಒಂದು ನಾವು ಎಸೆಪ್ಟಿಕ್ ಲೂಸ್ನಿಂಗ್ ಅಂತ ಹೇಳ್ತೀವಿ, ಯಾವುದರಲ್ಲಿ ಸ್ವಲ್ಪ ವರ್ಷಗಳಾದಮೇಲೆ 15-20-25 ಇಯರ್ಸ್ ಆದಮೇಲೆ ಯಾವ ಮೂಳೆ ಅಲ್ಲಿ ಆ ಇಂಪ್ಲಾಂಟ್ ಕುಂತಿದೆ ಅಲ್ಲಿ ಸ್ವಲ್ಪ ಮೂಳೆ ವೀಕ್ ಆಗತ್ತೆ. ಆ್ಯಂಡ್ ಆ ಪಾರ್ಟ್ ಯಾವ ಥರ ಕುಂತಿದೆ ಅದು ಸ್ವಲ್ಪ ಅನ್ಸ್ಟೇಬಲ್ ಥರ ಆಗಿಬಿಡತ್ತೆ. ಅಂದರೆ ಅದು ಸ್ವಲ್ಪ ಸ್ವಲ್ಪ ಅಲ್ಲಾಡತ್ತೆ, ಇಲ್ಲಾಂದರೆ ಅದು ಪೊಸಿಷನ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ನಾವು ಎಸೆಪ್ಟಿಕ್ ಲೂಸನಿಂಗ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಒನ್ ಆಫ್ ದ ಕಾಮನ್ ಥಿಂಗ್ಸ್. ಇನ್ನೊಂದು, ಈ ಥರ ಆದಮೇಲೆ ಲಿಗಮೆಂಟ್ ಸ್ವಲ್ಪ ಚೇಂಜ್ ಆಗಿಬಿಡತ್ತೆ, ಒಂದು ಜಾಗದಲ್ಲಿ ಸ್ವಲ್ಪ ಸ್ಟ್ರೆಚ್ ಆಗಿಬಿಡತ್ತೆ. ಸೊ ಅದಕ್ಕೆ ನಾವು ಇನ್ಸ್ಟೆಬಿಲಿಟಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ದ ಸೆಕೆಂಡ್ ರೀಸನ್ ಫಾರ್ ರಿವಿಷನ್. ಥರ್ಡ್ ರೀಸನ್ ಇಸ್ ಪೆರಿಪ್ರಾಸ್ಥೆಟಿಕ್ ಫ್ರ್ಯಾಕ್ಚರ್ಸ್. ಅಂದರೆ ಯಾವ ಮೂಳೆಗೆ ಅದು ಇಂಪ್ಲಾಂಟ್ ಅಟ್ಯಾಚ್ ಆಗಿರತ್ತೆ ಅಲ್ಲೇ ಫ್ರ್ಯಾಕ್ಚರ್ ಆದರೂ ನಾವು ರಿವಿಷನ್ ಸರ್ಜರಿ ಕೆಲವರಿಗೆ ಮಾಡಬೇಕಾಗಬಹುದು. ಆ್ಯಂಡ್ ಇನ್ನೊಂದು ಇನ್ಫೆಕ್ಷನ್, ಲೈಕ್ ಐ ಸೆಡ್. ಸೊ ಇನ್ಫೆಕ್ಷನ್ ಇಸ್ ದ ಓನ್ಲಿ ಥಿಂಗ್ ವಿಚ್ ಇಸ್ ನಾಟ್ ಇನ್ ಎನಿಬಡೀಸ್ ಹ್ಯಾಂಡ್ಸ್. ಅದು ಯಾವಾಗ ಆಗತ್ತೆ, ಹೇಗಾಗತ್ತೆ, ಯಾರಿಗೂ ಆಗ್ಬೋದು. ಆಫ್ಕೋರ್ಸ್ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾವೆ ಇನ್ಫೆಕ್ಷನಿಗೆ. ಯಾರು ಪೂರ್ಲಿ ಕಂಟ್ರೋಲ್ ಡಯಾಬಿಟಿಕ್ಸ್ ಇರ್ತಾರೆ, ಯಾರು ಎಸ್ಪೆಷಲಿ ಸ್ಮೋಕರ್ಸ್ ಇರ್ತಾರೆ. ಮೆನ್ ವಿಮೆನಲ್ಲಿ ಕಂಪೇರ್ ಮಾಡಿದರೆ ಜೆಂಟ್ಸಿಗೆ ಸ್ವಲ್ಪ ಹೈ ರಿಸ್ಕ್ ಆಫ್ ಇನ್ಫೆಕ್ಷನ್ ಕಂಪೇರ್ ಟು ವಿಮೆನ್. ಸೊ ಇನ್ಫ್ಲಮೇಟರಿ ಆರ್ಥರೈಟಿಸ್ ಅಂದರೆ ರುಮಟಾಯ್ಡ್ ಆರ್ಥರೈಟಿಸ್ ಇರೋರಿಗೆ ಸ್ಲೈಟ್ಲಿ ಹೈಯರ್ ರಿಸ್ಕ್ ಆಫ್ ಇನ್ಫೆಕ್ಷನ್. ಸೊ ಈ ಥರ ಅಂದರೆ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ, ಬಟ್ ಯಾರಿಗಾದರೂ ಬರ್ಬೋದು. ಆ್ಯಂಡ್ ಅಪ್ರಾಕ್ಸಿಮೇಟ್ಲಿ 1% ಜನರಿಗೆ ಇನ್ಫೆಕ್ಷನ್ ಯಾವಾಗಾದರೂ ಒಂದ್ಸಲ ಬಂದೇ ಬರುತ್ತೆ. ಆ್ಯಂಡ್ ಇನ್ಫೆಕ್ಷನಲ್ಲೂ ದ ಮ್ಯಾಜಿಕ್ ಇಸ್ ಅದನ್ನು ಕಂಡು ಹಿಡಿಯೋದು. ನಾವು ಆದಷ್ಟು ಬೇಗ ಅದನ್ನು ಕಂಡು ಹಿಡಿದ್ರೆ ಆ ಜಾಯಿಂಟನ್ನು ನಾವು ಉಳಿಸ್ಬೋದು. ಅದು ನಾವು ಲೇಟಾಗಿ ಕಂಡು ಹಿಡಿದ್ರೆ ಇಲ್ಲಾಂದರೆ ಪೇಷಂಟ್ಸು ಈ ಸ್ವಲ್ಪ ನೋವಾಗ್ತಾ ಇದೆ ನೋಡೋಣ, ಇನ್ನೊಂದು ಸ್ವಲ್ಪ ದಿವಸ ನೋಡೋಣ, ಆ ಥರ ಮಾಡಿ ಅದನ್ನು ಪುಷ್ ಮಾಡಿದರೆ ಅದು ಜಾಯಿಂಟ್ ಉಳಿಸೋದು ಸ್ವಲ್ಪ ಕಷ್ಟ. ಎಷ್ಟು ಆಫನ್ ಆಗಿ ನೋಡ್ತೀರಾ ರಿವಿಷನ್ ಸರ್ಜರೀಸ್ನ ಡಾಕ್ಟರ್? ಸೊ ನಮ್ಮ ಸೆಂಟರಲ್ಲಿ ಸದ್ಯಕ್ಕೆ ವರ್ಷಕ್ಕೆ ಮೇ ಬಿ 15-20 ರಿವಿಷನ್ ಸರ್ಜರೀಸ್ ನಾವು ಮಾಡ್ತಾ ಇದ್ದೀವಿ. ಬಟ್ ಮುಂಚೆಯಿಂದ ನಾವು ಕಂಪೇರ್ ಮಾಡಿದರೆ ಅದು ಜಾಸ್ತಿ ಆಗ್ತಾನೆ ಇದೆ. ಬಿಕಾಸ್ ನಂಬರ್ ಆಫ್ ಪೇಷಂಟ್ಸ್ ಅಂಡರ್ಗೋಯಿಂಗ್ ನೀ ರಿಪ್ಲೇಸ್ಮೆಂಟ್ ಇಸ್ ಇನ್ಕ್ರೀಸಿಂಗ್. ಹಾಗಾಗಿ ರಿವಿಷನ್ ಸರ್ಜರಿ ಸಹ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾವೆ. ಆ್ಯಂಡ್ ನನ್ನ ಪ್ರಕಾರ ಫ್ಯೂಚರಲ್ಲಿ ಅದಿನ್ನೂ ಜಾಸ್ತಿನೇ ಆಗ್ತಾ ಹೋಗುತ್ತೆ. ಸೊ ರೆಡ್ ಫ್ಲಾಗ್ಸ್ನ ಕಂಡುಹಿಡಿಯೋದನ್ನ ಪೇಷಂಟ್ ಕಲ್ತ್ಕೋಬೇಕಾಗತ್ತೆ. 100%. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆದಮೇಲೆ ಯಾವುದಾದ್ರೂ ಸಿಂಪ್ಟಮ್ ಇರಲಿ, ಸಣ್ಣ ಪುಟ್ಟ ಸಿಂಪ್ಟಮು ಇರಲಿ, ಯು ಮೇ ಥಿಂಕ್ ಅಯ್ಯೋ ಏನಕ್ಕೋಸ್ಕರ ತೋರಿಸ್ಬೇಕು ಅಂತ, ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್, ಪ್ಲೀಸ್ ಡೋಂಟ್ ಇಗ್ನೋರ್. ಓಕೆ. ಆಲ್ಸೋ ನೋಡಿ, ಇಟ್ ಆಲ್ ಬಿಗಿನ್ಸ್ ವಿತ್ ಅ ನೀ ಪೇನ್ ಅಥವಾ ಹಿಪ್ ಪೇನ್ ಅಥವಾ ಥೈ ಪೇನ್. ನಾವು ಪೇನ್ ಬಗ್ಗೆ ಮಾತಾಡಿದ್ವಿ. ಪೇನ್ ಕಾಣಿಸ್ಕೊಳ್ತಿದೆ ದೇಹದಲ್ಲಿ ಅಂದರೆ ದೇಹ ನಮಗೇನೋ ಹೇಳಕ್ ಟ್ರೈ ಮಾಡ್ತಿದೆ. ಹೌದು, ಅದರ ಭಾಷೆ ಅದು ಪೇನ್ ಕೊಡೋದ್ರ ಮೂಲಕ ನಮಗೆ ಅರ್ಥ ಮಾಡಿಸೋದು. ಬಟ್ ಮೋಸ್ಟ್ ಕಾಮನ್ ಆಗಿ ಆ ಪೇನ್ ನಾವು ಸಪ್ರೆಸ್ ಮಾಡ್ತೀವಿ ವಿತ್ ಅ ಲಾಟ್ ಆಫ್ ಪೇನ್ ಕಿಲ್ಲರ್ಸ್, ರೈಟ್? ರೆಗ್ಯುಲರ್ ಆಗಿ ಪೇನ್ ಕಿಲ್ಲರ್ಸ್ ಪಾಪ್ ಮಾಡೋರಿಗೆ ವಾಟ್ ಈಸ್ ಯುವರ್ ಅಡ್ವೈಸ್? ಸೊ ಪೇನ್ ಕಿಲ್ಲರ್ಸ್ ಎಷ್ಟು ಸೇಫ್ ಆಗಿದೆ ಅಂದರೆ, ಪೇನ್ ಕಿಲ್ಲರ್ಸ್ ಫಾರ್ ಲೈಫ್ ತಗೋಬಹುದಾ, ಅದು ಒಳ್ಳೇದಾ ಅಂದರೆ ಎಲ್ಲರಿಗೂ ಗೊತ್ತು ಪೇನ್ ಕಿಲ್ಲರ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಆದರೆ ಈಗ ಪೇನ್ ಕಿಲ್ಲರ್ ಒಂದು 4-5 ವರ್ಷ ತಗೊಂಡ್ಮೇಲೆ ನೀವು ಆಪರೇಷನಿಗೆ ಬಂದರೆ ಅದು ಓಕೆನಾ? ಅಂದರೆ ನೀ ಪೇನ್ ಜೊತೆಗೆ ಕಿಡ್ನಿ ತೊಂದರೆ ಬಂದ ಮೇಲೆ ಆಪರೇಷನಿಗೆ ಬರೋದು ಒಳ್ಳೇದಾ ಅಂದರೆ ಪೇಷಂಟ್ಸ್ ಕೇಳಿದ್ರೆ ಇದ್ರ ಬಗ್ಗೆ ಸಹ ನಾವು ಯೋಚನೆ ಮಾಡಬೇಕಲ್ವಾ. ಈಗ ಆಯಿತು,
ನಾ ಪೇಷಂಟ್ಸಿಗೆ ಹೇಗೆ ಕೇಳ್ತೀನಿ, ನಿಮಗೆ ರೆಗ್ಯುಲರ್ ರುಟೀನ್ ಲೈಫನ್ನು ನಡೆಯೋಕ್ಕೆ ಟ್ಯಾಬ್ಲೆಟ್ಸ್ ಬೇಕಂದರೆ ಇಟ್ ಮೀನ್ಸ್ ಸಮಥಿಂಗ್ ನೀಡ್ಸ್ ಟು ಬಿ ಡನ್. ಒಕೇಷನಲ್ ಆಗಿ ಪೇನ್ ಬರ್ತಾ ಇದೆ ಅಂದರೆ ಮೇ ಬಿ 10 ದಿವಸ 15 ದಿವಸಕ್ಕೆ ಒಂದ್ಸಲ ಮಾತ್ರ ಏನಾದರೂ ತಗೋಬೇಕಾಗತ್ತೆ, ದಟ್ ಇಸ್ ಸ್ಟಿಲ್ ಓಕೆ. ಅರ್ಥ ಆಯ್ತಲ್ವಾ? ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಪೇಷಂಟ್ ಲೈಫ್ ಸ್ಟೈಲ್. ಅಂದರೆ ಏನಾಗುತ್ತೆ, ಒಂದು ಸ್ವಲ್ಪ ದಿವಸ ಆದಮೇಲೆ ಪೇಷಂಟ್ಸು ಸೋಷಿಯಲ್ ಇಂಟರ್ಯಾಕ್ಷನ್ಸನ್ನು ಕಡಿಮೆ ಮಾಡಿಬಿಡ್ತಾರೆ. ಏನೋ ಫಂಕ್ಷನ್ ಇದೆ ಅಲ್ಲಿ ಹೋಗೋದು ಇಲ್ಲ, ಬೇಡ, ನನಗೆ ತೊಂದರೆ ಆಗುತ್ತೆ, ನಾನು ಹೋಗೋದು ಬೇಡ, ಮದುವೆಗೆ ಹೋಗಲ್ಲ, ಏನೋ ಪಾರ್ಟೀಸ್ ಹೋಗಲ್ಲ, ಸೋಷಲೈಸ್ ಮಾಡಲ್ಲ. ಆ್ಯಂಡ್ ಇದು ಸೋಷಿಯಲ್ ಇಂಟರ್ಯಾಕ್ಷನನ್ನು ಕಡಿಮೆ ಮಾಡ್ತಾ 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 ಕೆಲವು ಪೇಷಂಟ್ಸ್ ಡಿಪ್ರೆಷನಲ್ಲಿ ಹೋಗ್ಬಿಡ್ತಾರೆ. ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಪ್ರಿವೆಂಟ್. ಅರ್ಥ ಆಯ್ತಲ್ವಾ? ಸೊ ಅಂದರೆ ಇದು ಹೇಗೆ ಹೋಗುತ್ತೆ ಪೇಷಂಟ್ಸಿಗೆ ಅರ್ಥ ಆಗಲ್ಲ, ಬಟ್ ಅವ್ರ ಜೊತೆ ಯಾರು ಇರ್ತಾರಲ್ವಾ ಅವ್ರಿಗೆ ಅದು ಶಿಫ್ಟ್ ಗೊತ್ತಾಗತ್ತೆ. ಕರೆಕ್ಟ್ ಜೊತೆಲಿರೋರು ಫಸ್ಟ್ ಅದನ್ನ ಸೊ ವೆರಿ ಸೆನ್ಸಿಟಿವ್ ಸಾರ್ಟ್ ಆಫ್ ಟಾಪಿಕ್ ತರ ಆಗ್ಬಿಡುತ್ತೆ. ಕರೆಕ್ಟ್. ಆ್ಯಂಡ್ ನೀವು ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ ಸಜೆಸ್ಟ್ ಮಾಡಿದಾಗ ಬೀಟ್ ನೀ ಅಥವಾ ಹಿಪ್, ಫಸ್ಟ್ ಮೋಸ್ಟ್ ಕಾಮನ್ ಕ್ವೆಶ್ಚನ್ ಕೇಳೋದು, ಮಾಡಿಸ್ಲೇಬೇಕಾ ಡಾಕ್ಟರ್, ಇನ್ನೊಂದಷ್ಟು ವರ್ಷ ತಳ್ಳಬಹುದಾ ಅನ್ನೋದಿರುತ್ತೆ. ಆ್ಯಂಡ್ ಐಮ್ ಶ್ಯೂರ್ ನೆಕ್ಸ್ಟು ಸೈಡ್ ಎಫೆಕ್ಟ್ಸ್ ಏನಿದ್ರದ್ದು ಅಥವಾ ಕಾಂಪ್ಲಿಕೇಶನ್ಸ್ ಏನು ಅಂತ ಕೇಳ್ತಾರೆ. ಆ್ಯಸ್ ಡಾಕ್ಟರ್ಸ್ ನೀವು ಸರ್ಜರಿಗೂ ಮುಂಚೆನೇ ಅಪ್ಫ್ರಂಟ್ ಆಗಿ ಕಾಂಪ್ಲಿಕೇಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀರಾ ವಿತ್ ಪೇಷಂಟ್ಸ್? ಇಫ್ ಎಸ್, ಯಾವುದು, ವಾಟ್ ಆರ್ ದೋಸ್ ಕಾಂಪ್ಲಿಕೇಶನ್ಸ್ ಯೂಶಲಿ ನೀವು ನೋಡುವಂಥದ್ದು? ಓಕೆ, ಸೊ ಬಿಫೋರ್ ಕಾಂಪ್ಲಿಕೇಶನ್ಸ್ ನೀವು ಕೇಳಿದ್ರಿ ಸರ್ಜರಿ ಹೋಗಲೇಬೇಕಾ. ಸೊ ಪೇಷಂಟ್ ಇಸ್ ದ ಡಿಸೈಡಿಂಗ್ ಫ್ಯಾಕ್ಟರ್. ಅಂದರೆ ಪೇಷಂಟೇ ಡಿಸೈಡ್ ಮಾಡ್ತಾರೆ ಅವ್ರಿಗೆ ಆಪರೇಷನಿಗೆ ಬೇಕಾ ಬೇಡವಾ. ನಾನು ಹೇಳಿದೆ, ಪೇಷಂಟನ್ ಲೈಫ್ ಸ್ಟೈಲ್, ಜೀವನ ಶೈಲಿ ರೆಗ್ಯುಲರ್ ಆಗಿ ಎಫೆಕ್ಟ್ ಆಗ್ತಾ ಇದೆ. ಅವ್ರಿಗೆ ರೂಟೀನ್ ಕೆಲಸಗಳು ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಅವರು ಸೋಷಿಯಲ್ ಇಂಟರ್ಯಾಕ್ಷನ್ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸೊ ಫಾರ್ ಮೀ ದೀಸ್ ಆರ್ 3 ಬಿಗ್ಗೆಸ್ಟ್ ಫ್ಯಾಕ್ಟರ್ಸ್. ಡೈಲಿ ಪೇನ್ ಕಿಲ್ಲರ್ ತಗೋಬೇಕು ಅಂದರೆ ಈ ಏಜಲ್ಲಿ ಜನರು ರಾತ್ರಿ ಹೊತ್ತು ವಾಶ್ರೂಮ್ ಯೂಸ್ ಮಾಡ್ತಾರೆ. ಸೊ ಬೆಡ್ಡಿಂದ ಇಳಿದು ವಾಶ್ರೂಮಿಗೆ ಹೋಗಿ ಬರೋದು ಅವ್ರಿಗೆ ಕಷ್ಟ ಅನಿಸ್ತಾ ಇದೆ. ಸೊ ಫಾರ್ ಮೀ ದೀಸ್ ಆರ್ ಸೈನ್ಸ್ ದ್ಯಾಟ್ ಪೇಷಂಟ್ ವಿಲ್ ಡೂ ಬೆಟರ್ ವಿತ್ ಸರ್ಜರಿ. But again, choice ideally should be up to the patient. Okay. And yes, complications ಬಗ್ಗೆ ನೀವು ಕೇಳಿದ್ರಿ. I feel it is we should discuss complications with patients. ಈಗ ಕೆಲವು ಸಲ ನಮ್ಮಲ್ಲಿ ಅದೊಂದು ಫಿಯರ್, ಭಯ. ಸೊ ನಾವು ಪೇಷಂಟ್ಸಿಗೆ ಕಾಂಪ್ಲಿಕೇಶನ್ಸ್ ಹೇಳಿದ್ರೆ ಅವ್ರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಅವ್ರು ಭಯಪಟ್ಟು ಇಲ್ಲ ಸರ್ಜರಿ ಮಾಡಿಸ್ಕೊಳ್ಳಲ್ಲ ಅಂತ ಹೋಗ್ಬೋದು. ಸೊ ಐ ಫೀಲ್ ದ್ಯಾಟ್ ಇಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಸಲ್. ಈಗ ನಮಗೆ ಗೊತ್ತು, ನಾವು ಗಾಡಿಯಿಂದ ಮನೆಗೆ ಹಾಸ್ಪಿಟಲ್ ಬರ್ತೀವಿ, ಅದರಲ್ಲೂ ಏನಾದರೂ ಆಗ್ಬೋದು. ವಿ ಆರ್ ಅವೇರ್ ದ್ಯಾಟ್ ಆಕ್ಸಿಡೆಂಟ್ಸ್ ಆಗತ್ತೆ ಆ್ಯಂಡ್ ಇಟ್ ಕ್ಯಾನ್ ಹ್ಯಾಪನ್ ಟು ಎನಿ ಒನ್. ಸೊ ಆ ಥರ ದೇರ್ ಇಸ್ ನೋ ಸರ್ಜರಿ ವಿಚ್ ಹ್ಯಾಸ್ ನೋ ಕಾಂಪ್ಲಿಕೇಶನ್ಸ್. ಅಂದರೆ ಸಣ್ಣ ಪುಟ್ಟ ಏನಾದರೂ ಆಗಕ್ಕೆ ಚಾನ್ಸಸ್ ಇದ್ದೇ ಇರುತ್ತೆ. ಆ್ಯಂಡ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿಯಲ್ಲಿ ನಾನು ಇನ್ಫೆಕ್ಷನ್ ಮತ್ತೆ ಹೇಳ್ತಾ ಇದ್ದೀನಿ, ಬಿಕಾಸ್ ಇಟ್ ಈಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಅದು ಏನಕ್ಕೋಸ್ಕರ ಆಗತ್ತೆ ಅಂತ. ಆ್ಯಂಡ್ ಅಬೌಟ್ 1% ಜನರಿಗೆ ಆಗೇ ಆಗತ್ತೆ. ಲೆಸರ್ ಸೀರಿಯಸ್ ಥಿಂಗ್ಸ್ ಲೈಕ್ ವೂಂಡ್ ಇಶ್ಯೂಸ್, ಕೆಲವರಿಗೆ ವೂಂಡ್ ಹೀಲಿಂಗ್ ಸ್ವಲ್ಪ ಸ್ಲೋ ಆಗತ್ತೆ, ಕೆಲವರಿಗೆ ಸ್ಟಿಫ್ನೆಸ್ ಆಗುತ್ತೆ, ಕೆಲವರಿಗೆ ಮೂವ್ಮೆಂಟ್ ಯಾವ ಥರ ಬರಬೇಕು ಆ ಥರ ಬರೋದಿಲ್ಲ, ಕೆಲವರಿಗೆ ಸೌಂಡ್ ಥರ ಬರುತ್ತೆ ಮಂಡಿಯಿಂದ, ಯಾಕೆಂದರೆ ಅದು ಹೇಗಾದರೂ ಮೆಟಲ್ ಪಾರ್ಟ್ಸ್ ಅಲ್ವಾ. ಸೊ ಒಂದು ಟಕ್ ಟಕ್ ಅಂತ ಸೌಂಡ್ ಕೆಲವು ಪೇಷಂಟ್ಸಿಗೆ ಬರುತ್ತೆ. ಮೋರ್ ಸೀರಿಯಸ್ ಇಶ್ಯೂಸ್ ನಾವು DVT ಅಂತ ಹೇಳ್ತೀವಿ. ಸೊ ಏಕೆಂದರೆ ಸರ್ಜರಿ ಆದಮೇಲೆ ಮೊಬಿಲಿಟಿ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಬ್ಲಡ್ ಫ್ಲೋ ಅಲ್ಲಿ ತೊಂದರೆ ಆಗಿ ನರಗಳಲ್ಲಿ ವೇನ್ಸಲ್ಲೇ ಕ್ಲಾಟ್ಸ್ ಫಾರ್ಮ್ ಆಗಬಹುದು, ರೇರ್ ಆಗಿ ಫ್ರ್ಯಾಕ್ಚರ್ಸ್ ಆಗ್ಬೋದು. ಸೊ ದೀಸ್ ಆರ್ ಜನರಲಿ ದ ಕಾಂಪ್ಲಿಕೇಶನ್ಸ್ ದಟ್ ವಿ ಸಿ. ಓಕೆ, ಸೊ ಅವಾಗಲೇ ನಾವು ಫರ್ಗಾಟನ್ ನೀ ಸ್ಕೋರ್ ಅಂತ ಒಂದ್ರ ಬಗ್ಗೆ ಮಾತಾಡಿದ್ವಿ. ಅದರ ಜೊತೆಗೆ ಮತ್ತೊಂದು ಕ್ವೆಶ್ಚನ್ ಪೇಷಂಟ್ ಕೇಳಬಹುದು. ಅಂದರೆ ಆಫ್ಟರ್ ಇಯರ್ ಆರ್ 2 ಅವರು ಮರೆತು ಹೋಗಬಹುದು, ಬಟ್ ಈ ಒಂದನ್ನು ಮಾತ್ರ ಸ್ಟಾರ್ಟಿಂಗಲ್ಲಿ ಕೇಳ್ತಾರೆ ಬಿಫೋರ್ ಸರ್ಜರಿ. ಅದೇನೆಂದರೆ, ಈ ಸರ್ಜರಿ ಆದಮೇಲೂ ನನ್ನ ಹಿಪ್ಸ್ಗೆ ಅಥವಾ ನೀಸ್ಗೆ ಏನಾದರೂ ಆಗಬಹುದಾ, ಅಥವಾ ವಿಲ್ ಇಟ್ ಬಿ ಬ್ಯಾಕ್ ಟು ನಾರ್ಮಲ್ ಅಂತ? ಸೊ ಇಸೆನ್ಷಿಯಲಿ ಎಸ್, ಇಟ್ ವಿಲ್ ಬಿ ಬ್ಯಾಕ್ ಟು ನಾರ್ಮಲ್. ಅಂದರೆ ಇನ್ನೊಂದು ಪೇಷಂಟ್ಸ್ ಕೇಳ್ತಾರೆ, ನಾನು ಏನೇನು ಆಕ್ಟಿವಿಟೀಸ್ ಮಾಡ್ಬೋದು, ಏನೇನು ಆಕ್ಟಿವಿಟೀಸ್ ಅವಾಯ್ಡ್ ಮಾಡಬೇಕು. ಸೊ ಜನರಲಿ ಹಿಪ್ ಆ್ಯಂಡ್ ನೀ ಸರ್ಜರಿ ಆದಮೇಲೆ ನಾವು ನೆಲದ ಮೇಲೆ ಕೂರೋದು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಏಕೆಂದರೆ ಆ ಪೊಸಿಷನಲ್ಲಿ ಜಾಯಿಂಟ್ ಮೇಲೆ ಸ್ಟ್ರೇನ್ ಸ್ವಲ್ಪ ಜಾಸ್ತಿ ಆಗಿ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುವ ಚಾನ್ಸ್ ಇರುತ್ತೆ. ಚಕ್ಕಲ್ ಬಕ್ಕಲ್ ಹಾಕೋಬೇಡಿ ಅಂತ ನಾವು ಅಡ್ವೈಸ್ ಮಾಡೋದು. ಬಟ್ ಅದನ್ನು ಬಿಟ್ಟರೆ ಈಗ ದ ಡೆಫಿನಿಷನ್ ಆಫ್
ಜಿರಿಯಾಟ್ರಿಕ್ ಇಸ್ ಬೀಂಗ್ ಪುಷ್ಡ್. ಅಂದರೆ ನಾವು ಈಗ 60s ಓಲ್ಡ್ ಏಜ್ ಅಂತ ಅನ್ಕೊಳ್ಳಲ್ಲ. ಸೊ 60s ಅಲ್ಲಿ ಜನರು ಸ್ಪೋರ್ಟ್ಸ್ ಆಡ್ತಾರೆ, ಸೊ ನಾವು ಅಲೌ ಮಾಡ್ತೀವಿ. ಸೊ ನೀ ರಿಪ್ಲೇಸ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಈಗ ಆ್ಯಂಡಿ ಮರೆ ನೀವು ಕೇಳಿರ್ತೀರಾ, ಟೆನ್ನಿಸ್ ಪ್ಲೇಯರ್, ಅವ್ರಿಗೂ ಹಿಪ್ ರಿಪ್ಲೇಸ್ಮೆಂಟ್ ಆಗಿದೆ. ಆ್ಯಂಡ್ ಅವರು ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಪ್ರೊಫೆಷನಲ್ ಲೆವೆಲಲ್ಲಿ ಟೆನ್ನಿಸ್ ಆಡಿದ್ದಾರೆ. ಸೊ ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಅದು ಸಹ ಪಾಸಿಬಲ್. ಕರೆಕ್ಟ್. ಆ್ಯಂಡ್ ಸಾಕಷ್ಟು ಜನ 5 ಕಿಲೋಮೀಟರ್ ಜಾಗಿಂಗ್ ಮಾಡ್ತಾರೆ, ಡಬಲ್ಸ್ ಟೆನ್ನಿಸ್ ಆಡ್ತಾರೆ, ಡಬಲ್ಸ್ ಬ್ಯಾಡ್ಮಿಂಟನ್ ಆಡ್ತಾರೆ, ಸೊ ಗಾಲ್ಫ್ ಆಡ್ತಾರೆ. ಸೊ ಸ್ಪೋರ್ಟಿಂಗ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ದೇರ್ ಆರ್ ಅಬ್ಸಲ್ಯೂಟ್ಲಿ ನೋ, ಅಂದರೆ ಅದು ಮನಸ್ಸಲ್ಲಿ ಏನಾಗತ್ತೆ, ಒಂದು ಫಿಲ್ಟರ್ ಬಂದ್ಬಿಡತ್ತೆ, ಈಗ ಈ ಸರ್ಜರಿ ಆಗಿದೆ, ನನಗೆ ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ. ಸೊ ಅದು ಇಟ್ ಈಸ್ ಮೋರ್ ಆಫ್ ಅ ಮೆಂಟಲ್ ಥಿಂಗ್. ಅಂದರೆ ನಾವು ಮನಸ್ಸನ್ನು ಮಾಡಿಕೊಂಡು ಅದನ್ನು ನಾವು ಕರೆಕ್ಟಾಗಿ ಪ್ರಿಪೇರ್ ಮಾಡಿದರೆ ಮಾಡ್ಬೋದು. ಎಸ್, ಆ್ಯಂಡ್ ಇವತ್ತಿನ ದಿನ ವಿ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ನಮ್ಮ ಮಧ್ಯೆ. ಅಂದರೆ ಒಂದು ಬೈಪಾಸ್ ಸರ್ಜರಿ ಆದಮೇಲೆ ಹಿಮಾಲಯ ಪರ್ವತ ಹತ್ತಿದ್ರಂತೆ ಅಂತಿರಬಹುದು, ಅಥವಾ ಒಂದು ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಈ ಥರದೊಂದು ಸಾಧನೆ ಮಾಡಿದ್ರಂತೆ, ಒಂದು ಮ್ಯಾರಥಾನ್ ಟ್ರಯಥ್ಲಾನ್ ಓಡಿದ್ರಂತೆ ಅಂತಿರಬಹುದು. ಈ ಥರ ನಮ್ಮ ಮಧ್ಯೆ ಇರುವಂಥ ಎಕ್ಸಾಂಪಲ್ಸ್ನ ನಾವು ಮೋಟಿವೇಶನ್ ಆಗಿ ತಗೋಬೇಕಾಗುತ್ತೆ. ಡಾಕ್ಟರ್, ಇವಾಗ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಅಂತ ಬರ್ತಾ ನಾವು ಡಿಸ್ಕಸ್ ಮಾಡ್ತಿದ್ವಿ, ಹೇಗೆ ಇಟ್ ಕ್ಯಾನ್ ಬಿ ಲೈಫ್ ಸ್ಟೈಲಿಂದ ಕೂಡ, ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸಿಂದ ಕೂಡ ನಾವು ನಮ್ಮ ಲೈಫ್ ಸ್ಟೈಲ್ನ ಸರಿ ಇಟ್ಕೊಳ್ದೆ ಇಟ್ might lead to that ಅಂತ. ಬಟ್ ಮೋಸ್ಟ್ ಕಾಮನ್ ಆಗಿ ಆರ್ಥ್ರೈಟಿಸ್, ಬಿಕಾಸ್ ಐ ಆಮ್ ವೆರಿ ಶ್ಯೂರ್ ವಿತ್ ಪೇನ್ ಪೀಪಲ್ ಬಂದಾಗ ನೀವು ಇದನ್ನು ಕೇಳ್ತೀರಾ, ಆರ್ಥ್ರೈಟಿಸ್ ಇದೆಯಾ ನಿಮಗೆ, ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಇದೆಯಾ ಆರ್ಥ್ರೈಟಿಸ್ ಅಂತ. ದೆರ್ ಆರ್ ಓವರ್ 100 ಟೈಪ್ಸ್ ಆಫ್ ಎಕ್ಸಿಸ್ಟಿಂಗ್ ಕಾಮನ್ ಆಸ್ಟಿಯೋಆರ್ಥ್ರೈಟಿಸ್ ಅಲ್ವಾ, ಅಂದರೆ ವೇರ್ ಆ್ಯಂಡ್ ಟೇರಿಂದ ಆಗುವಂಥದ್ದನ್ನು ಸೇರಿಸಿ ರಿಮೊಟಾಯ್ಡ್ ಆರ್ಥ್ರೈಟಿಸ್ ವಿಚ್ ಇಸ್ ಆಟೋ ಇಮ್ಯೂನ್. ಸೊ ಇದು ಜಾಯಿಂಟ್ಸ್ಗಳಲ್ಲಿ ಕಾಣಿಸ್ಕೊಳ್ಳುವಂಥ ಪೇಯ್ನು, ಸ್ಟಿಫ್ನೆಸ್ಸು, ರೆಡ್ಯೂಸ್ಡ್ ಮೂವ್ಮೆಂಟು, ಇದನ್ನು ಆರ್ಥ್ರೈಟಿಸ್ ಅಂತ ಅನ್ಬಹುದು ನಾವು. ಆ್ಯಂಡ್ ಎಲ್ಲ ವಯೋಮಿತಿಯ ಜನರನ್ನ ಇದು ಎಫೆಕ್ಟ್ ಮಾಡುತ್ತೆ. ನೀಸ್, ಹ್ಯಾಂಡ್ಸ್ ಆ್ಯಂಡ್ ಹಿಪ್ಸ್ ಎಫೆಕ್ಟ್ ಆಗುತ್ತೆ. ಬಟ್ ಆಲ್ಸೋ ಇಟ್ ಕೆನ್ ಎಫೆಕ್ಟ್ ಆರ್ಗನ್ಸ್ ಲೈಕ್ ಸ್ಕಿನ್, ಐಸ್ ಆರ್ ಹಾರ್ಟ್ ಅಂತ ಕೇಳಿದೀವಿ. ಹೌ ಕ್ಯಾನ್ ದ್ಯಾಟ್ ಬಿ ಪಾಸಿಬಲ್ ಡಾಕ್ಟರ್? ಸೊ ಈಗ ಆಟೋ ಇಮ್ಯೂನ್ ಅರ್ಥ ಏನಂದರೆ ನಮಗೆ ಫಸ್ಟ್ ಅರ್ಥ ಆಗಬೇಕು. ಸೊ ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕಂದ್ರೆ ಆಟೋ ಇಮ್ಯೂನ್ ಅರ್ಥ ನಾರ್ಮಲಿ ನಮ್ಮ ಬಾಡಿ ಡಿಫೆನ್ಸ್ ಮೆಕ್ಯಾನಿಸಮ್, ನಮ್ಮ ಬಾಡಿ ಟಿಶ್ಯೂ ಅಟ್ಯಾಕ್ ಮಾಡಲ್ಲ. ಅದರಲ್ಲಿ ಕೆಲವು ರಿಸೆಪ್ಟರ್, ಸೆನ್ಸರ್ಸ್ ಎಲ್ಲ ಇರುತ್ತೆ. ಅಂದರೆ ನಮ್ಮ ಬಾಡಿ ಡಿಫೆನ್ಸಿಗೆ ಗೊತ್ತು, ಈ ಸೆಲ್ ನಮ್ಮ ಬಾಡಿದೆ, ಅದನ್ನು ನಾನು ಅಟ್ಯಾಕ್ ಮಾಡೋದು ಬೇಡ. ಸೊ ಆಟೋ ಇಮ್ಯೂನ್ ಡಿಸಾರ್ಡರ್ಸಲ್ಲಿ ಅದು ರಿಸೆಪ್ಟರ್ ಪ್ರೋಟೀನ್ ಸಿಗ್ನಲಿಂಗ್ ಮೆಕ್ಯಾನಿಸಮಲ್ಲಿ ಸ್ವಲ್ಪ ಚೇಂಜ್ ಆಗಿ ಬಾಡಿ ಡಸ್ ನಾಟ್ ಟ್ರೀಟ್ ಸಮ್ ಆಫ್ ಇಟ್ಸ್ ಸೆಲ್ಸ್ ಆಸ್ ಇಟ್ಸ್ ಓನ್. ಡಿಫೆನ್ಸ್ ಮೆಕ್ಯಾನಿಸಮ್ ಸ್ವಂತದ ಬಾಡಿದೇ ಸೆಲ್ಸ್ ಅಟ್ಯಾಕ್ ಮಾಡುತ್ತೆ. ಸೊ ಈಗ ಆ ಸೆಲ್ಸ್ ಎಲ್ಲೆಲ್ಲಿರುತ್ತೆ ಆ ಜಾಗದಲ್ಲಿ ಸಿಂಪ್ಟಮ್ಸ್ ಬರ್ಬೋದು. ಸೊ ರುಮಟಾಯ್ಡ್ ಆರ್ಥ್ರೈಟಿಸ್ ಇಸ್ ಆಕ್ಚುಲಿ ಅ ಸಿಸ್ಟೆಮಿಕ್ ಡಿಸಾರ್ಡರ್. ಅಂದರೆ ಅದು ಬರೀ ಜಾಯಿಂಟ್ಸ್ ಇನ್ ಪ್ರಾಬ್ಲಮ್ ಅಲ್ಲ, ಅಂದರೆ ಅದು ಸ್ಕಿನ್ನಿಗೂ ಎಫೆಕ್ಟ್ ಆಗುತ್ತೆ, ಲಂಗ್ಸಿಗೂ ಎಫೆಕ್ಟ್ ಆಗುತ್ತೆ, ಆ ಥರ ಮಲ್ಟಿ ಸಿಸ್ಟಮ್ಸ್ ಎಫೆಕ್ಟ್ ಆಗ್ಬೋದು. ಸೊ ಆ ರೀತಿಯಲ್ಲಿ ಇಟ್ ಈಸ್ ಟೆಕ್ನಿಕಲಿ ನಾಟ್ ಓನ್ಲಿ ಆರ್ಥ್ರೈಟಿಸ್. ಆ್ಯಂಡ್ ಈ ಥರದ್ದು ಸಾಕಷ್ಟು ತೊಂದರೆಗಳು ಇದ್ದಾವೆ. ನಾವು ಈಗ ಸೋರಿಯಾಸಿಸ್ ಅಂತ ಕೇಳ್ತೀವಿ, ಸ್ಕಿನ್ ಪ್ರಾಬ್ಲಮ್. ಸೋರಿಯಾಸಿಸ್ ಅವರಿಗೂ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಆಗ್ಬೋದು. ಪ್ರೈಮರಿ ಪ್ರಾಬ್ಲಮ್ ಇಸ್ ಸೋರಿಯಾಸಿಸ್, ಬಟ್ ಅದರಲ್ಲೂ ಆರ್ಥ್ರೈಟಿಸ್ ಬರೋದು. ನಿಮಗೆ ನಾನು ಯೂರಿಕ್ ಆ್ಯಸಿಡ್ ಬಗ್ಗೆ ಹೇಳಿದೆ, ಗೌಟ್, ದ್ಯಾಟ್ ಈಸ್ ಆಲ್ಸೋ ಅ ಮೆಟಬಾಲಿಕ್ ಪ್ರಾಬ್ಲಮ್. ಯಾವುದರಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಬಾಡಿಯಲ್ಲಿ ಜಾಸ್ತಿ ಆಗತ್ತೆ. ಈಗ ಯಾವುದಾದ್ರೂ ರೀಸನಿಂದ ಜಾಸ್ತಿ ಆಗ್ಬೋದು, ಬಟ್ ಅದರಿಂದ ಸಹ ಆರ್ಥ್ರೈಟಿಸ್ ಆಗ್ಬೋದು. ನಾವು SLE ಅಂತ ಕೇಳ್ತೀವಿ, ಯಾವುದರಲ್ಲಿ ರ್ಯಾಷಸ್ ಬರುತ್ತೆ. ಸೊ ಅವರಿಗೂ ಆರ್ಥ್ರೈಟಿಸ್ ಆಗ್ಬೋದು. ಸೊ ಆ ಥರ ಆರ್ಥ್ರೈಟಿಸ್ ಇಸ್ ಅ ಪಾರ್ಟ್ ಆಫ್ ಮೆನಿ ಸಿಸ್ಟಮಿಕ್ ಡಿಸಾರ್ಡರ್ಸ್. ಆ್ಯಂಡ್ ಭಾರತದಲ್ಲಿ ಕೂಡ ಇದೊಂದು ಮೇಜರ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಆಗಿದೆ ಅಲ್ವಾ, ಆರ್ಥ್ರೈಟಿಸ್, ವಿಚ್ ಇಸ್ ಅಪ್ರಾಕ್ಸಿಮೇಟ್ಲಿ ಎಫೆಕ್ಟಿಂಗ್ 195 ಮಿಲಿಯನ್ ಇಂಡಿಯನ್ಸ್ ಅಂತ. ಆ್ಯಂಡ್ ಆಲ್ಸೋ ಇಟ್ಸ್ ದ ಲೀಡಿಂಗ್ ಕಾಸ್ ಆಫ್ ಫಿಸಿಕಲ್ ಡಿಸಬಿಲಿಟಿ ಇನ್ ದ ಕಂಟ್ರಿ. ಬಟ್ ಐ ಥಿಂಕ್ ಯಾವುದೇ ನಂಬರ್ಸ್ಗಳನ್ನು ನಾವು ಕೊಟ್ಟರು ಸಾಕಷ್ಟು ಜನ ಪರೀಕ್ಷೆ ಮಾಡ್ಕೊಂಡಿರೋದಿಲ್ಲ, ಅವ್ರಿಗೆ ಗೊತ್ತೇ ಇರೋದಿಲ್ಲ ಆರ್ಥ್ರೈಟಿಸ್ ಇದೆ ಅಂತ. ಸೊ ಇಟ್ ಕೆನ್ ಓನ್ಲಿ ಬಿ ಅನ್ ಇಮ್ಯಾಜಿನರಿ ನಂಬರ್. ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ಲಸ್ಸೇ ಹಾಕೋಬಹುದು ನಾವು. ಹೌದು, ನಮ್ಮಲ್ಲಿ ಪೇಷಂಟ್ ಎಜುಕೇಷನ್ ಯಾವ ಥರ ಇರಬೇಕು ಆ ಥರ ಇಲ್ಲ. ಅಂದರೆ ಇನ್ ಜನರಲ್ ಪಬ್ಲಿಕ್ ಐ ಆಮ್ ಸೇಯಿಂಗ್. ಸೊ ಈಗ ಆಫ್ಕೋರ್ಸ್ ಲಿಟ್ರಸಿ ರೇಟ್ ನಮ್ಮ ದೇಶದಲ್ಲೂ ಬರ್ತಾ ಬರ್ತಾ ಇಂಪ್ರೂವ್ ಆಗ್ತಾ ಇದೆ. ಆ್ಯಂಡ್ ನಮ್ಮ ಅಪೇಕ್ಷೆ ಹೇಗಂದರೆ ಮೇ ಬಿ ಇನ್ ಫ್ಯೂಚರ್ ಮೋರ್ ಪೇಷಂಟ್ಸ್ ವಿಲ್ ಬಿ ಅವೇರ್. ಏಕೆಂದರೆ ಅದು ಅವೇರ್ನೆಸ್ ಬಂದರೆ ಮಾತ್ರ ಅವರು ಹೆಲ್ತ್ ಕೇರನ್ನು ನೋಡ್ಕೊಂಡು ಬರ್ತಾರೆ, ಇಲ್ಲಾಂದರೆ ಏನಕ್ಕೆ ಬರ್ತಾರೆ ಅವರು. ಸೊ ಐ ಫೀಲ್ ದ್ಯಾಟ್ our job as doctors is also patient education of the public as to what are the problems that they can have, and ಅದಕ್ಕೆ ಯಾವ ಸ್ಟೇಜಲ್ಲಿ ಯಾವ ಥರ ಟ್ರೀಟ್ಮೆಂಟ್ ಅವರಿಗೆ ಐಡಿಯಲ್.
ಓಕೆ. ಸೊ ಭಾರತದಲ್ಲಿ ಆಲ್ಮೋಸ್ಟ್ 15-20% ಆಫ್ ದ ಪಾಪ್ಯುಲೇಷನ್ ಆರ್ಥ್ರೈಟಿಸ್ ಎಫೆಕ್ಟ್ ಮಾಡ್ತಾ ಇದ್ದು, ವಿಚ್ ಇಸ್ ಅ ಹೈಯರ್ ಪ್ರಿವಿಲೆನ್ಸ್ ಕಂಪೇರ್ ಟು ಡಯಾಬಿಟಿಸ್, ಏಡ್ಸ್ ಆ್ಯಂಡ್ ಕ್ಯಾನ್ಸರ್ ಕಂಬೈನ್ಡ್ ಅಂತ. ಸೊ ಈ ಥರದ ಒಂದಷ್ಟು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಾಗ ಮೇ ಬಿ ಆ ಭಯ ಕೂಡ ಬರುತ್ತೆ, ಹೌದಾ ಇಷ್ಟು ಕಾಮನ್ನ ಇದು, ಆ್ಯಂಡ್ ಡಿಸೆಬಿಲಿಟಿಗೆ ಇದು ಒಂದು ಕಾರಣ ಆಗ್ತಿದೆಯಾ ಅಂತ. ಆಲ್ಸೋ ನೀವು ಹೇಳಿದ್ರಿ, ನಾನು ಇವಾಗ ಎಲ್ಲೇ ಕೂತ್ರು ಬಿಕಾಸ್ ಆಫ್ ಯುವರ್ ಟ್ರೈನ್ಡ್ ಐ ಅಲ್ವಾ, ಒಬ್ರು ನಡೆಯೋ ವಿಧಾನದಿಂದ ಅಥವಾ ಅವರ ಬಾಡಿ ಲ್ಯಾಂಗ್ವೇಜ್ನ ನೋಡಿ ಕೆಲವೊಂದನ್ನು ನೀವು ಗೆಸ್ ಮಾಡಬಹುದು. ಆ್ಯಂಡ್ ಇವತ್ತಿನ ನಮ್ಮ ಪಾಡ್ಕಾಸ್ಟ್, ಈ ಒಂದು ಎಜುಕೇಟಿವ್ ಸೀರೀಸ್ ನಾವೇನು ಮಾಡಿದ್ವಿ, ಈ ಒಂದು ಎಜುಕೇಟಿವ್ ವಿಡಿಯೋ ನಾವೇನು ಮಾಡಿದ್ವಿ, ಮೇನ್ ರೀಸನ್ ವಾಸ್ ಯಾವ್ಯಾವ ಸಿಂಪ್ಟಮ್ಸ್ನ ಇಗ್ನೋರ್ ಮಾಡಬಾರ್ದು, ಆ್ಯಂಡ್ ಯಾಕೆ ಡಾಕ್ಟರ್ ಹತ್ರ ಬೇಗ ಹೋಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಸಕ್ಸಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ ನಾವು ಬೇಗ ಹೋದಷ್ಟು, ರೈಟ್? ಸೊ ನಿಮ್ಮ 2 ದಶಕದ ಕರಿಯರಲ್ಲಿ ಒಂದು ಮೆಸೇಜ್ನ ನಮ್ಮ ಜನರಿಗೆ ಕೊಡಬೇಕು ಅನ್ನೋದಿದ್ರೆ, ನಿಮ್ಮ ಏರಿಯಾ ಆಫ್ ಸ್ಪೆಷಲೈಸೇಷನ್ ಬಗ್ಗೆ ಮಾತಾಡಿದ್ವಿ, ಆ್ಯಂಡ್ ಏನು ಮಾಡಬೇಕು ಟು ಅವಾಯ್ಡ್ ಗೆಟ್ಟಿಂಗ್ ದೇರ್ ಎಲ್ಲ ಮಾತಾಡಿದ್ವಿ. ಬಟ್ ದೆನ್ ಟು ಆರ್ ವ್ಯೂವರ್ಸ್, ಎಸ್ಪೆಷಲಿ ಬೆಂಗಳೂರಿನವ್ರಿಗೆ ಇವತ್ತಿನ ದಿನ ಒಳ್ಳೆ ಗಾಳಿ ಸಿಗ್ತಿಲ್ಲ, ಒಳ್ಳೆ ನೀರು ಸಿಗ್ತಿಲ್ಲ, ಒಳ್ಳೆ ಎಕ್ಸರ್ಸೈಸ್ ಮಾಡ್ತಿಲ್ಲ ಮೋಸ್ಟ್ ಆಫ್ ಅಸ್, ಒಳ್ಳೆ ಫುಡ್ ತಿನ್ಬೇಕನ್ನೋ ಆಸೆ ಇದ್ರೂ ಆರ್ಗ್ಯಾನಿಕ್ ಫುಡ್ ಸಿಗ್ತಾ ಇಲ್ಲ. ಸೊ ಲೈಫ್ ಸ್ಟೈಲ್ ಕೂಡ ಇದಕ್ಕೆ ಕಾರಣ ಆಗೋದ್ರಿಂದ, ಬಟ್ ಕಂಪ್ಲೀಟ್ಲಿ ಅದು ನಮ್ಮ ಕಂಟ್ರೋಲಲ್ಲಿ ಇಲ್ಲದೆ ಇರೋದ್ರಿಂದ. ವಾಟ್ ಈಸ್ ದಟ್ ಯುಲ್ ಹ್ಯಾವ್ ಟು ಸೇ? ಸೊ proverb that prevention is better than cure. Knee arthritis alli or any joint disorder alli very very relevant. ಸೊ ನನ್ನ ಪ್ರಕಾರ ಪೇಷಂಟ್ ಎಜುಕೇಷನ್, ಅವ್ರಿಗೆ ಗೊತ್ತಾಗಬೇಕು ಈ ಸಿಂಪ್ಟಮಿಂದ ಈ ಥರನೂ ಆಗಬಹುದು, ಇದನ್ನು ಮಾಡಿದರೆ, ನೆಗ್ಲೆಕ್ಟ್ ಮಾಡಿದರೆ ಫ್ಯೂಚರಲ್ಲಿ ಹೇಗಾಗಬಹುದು, ಇದನ್ನು ಚೆನ್ನಾಗಿ ನೋಡಿಕೊಂಡ್ರೆ ಯಾವ ಥರ ಇಂಪ್ರೂವ್ ಆಗತ್ತೆ. ಇದನ್ನು ನಾನು ನನಗೋಸ್ಕರನೇ ಮಾಡ್ತಾ ಇದ್ದೀನಿ, ಬರೀ ನನಗೋಸ್ಕರ ಅಲ್ಲ, ನನ್ನ ಪೇರೆಂಟ್ಸ್, ನನ್ನ ಫ್ಯಾಮಿಲಿ. ಏಕೆಂದರೆ ನನಗೆ ತೊಂದರೆ ಬಂದರೆ ಅವರೆಲ್ಲರೂ ಎಫೆಕ್ಟ್ ಆಗ್ತಾರೆ, ಕರೆಕ್ಟ್ ಅಲ್ವಾ? ಸೊ ಬರೀ ಸೆಲ್ಫನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಸೊ ದ್ಯಾಟ್ ಈಸ್ ನಂಬರ್ 1. ನಂಬರ್ 2 ಇಸ್, ನಾವು ಪ್ರಿವೆಂಟಿವ್ ಮೆಷರ್ಸನ್ನು ಸ್ಟಾರ್ಟ್ ಮಾಡಿದರೆ, ಸರ್ಜರಿ ಇಸ್ ಪ್ರಿವೆಂಟಬಲ್, ಡೆಫಿನೆಟ್ಲಿ, ಕ್ಯಾನ್ ಡೆಫಿನೆಟ್ಲಿ ಬಿ ಪೋಸ್ಟ್ಪೋನ್ಡ್. 2 ಸರ್ಜರೀಸ್ಗಿಂತ 1 ಸರ್ಜರಿ ಮೇ ಬಿ ಪಾಸಿಬಲ್. ಲೈಫ್ ಸ್ಟೈಲ್ ಕ್ಯಾನ್ ಬಿ ಗುಡ್. ನಮ್ಮ ಕಂಟ್ರೋಲಲ್ಲಿ ಇರೋದನ್ನ ಮಾತ್ರ ಕಂಟ್ರೋಲ್ ಮಾಡೋಣ ಅಂತೀರಾ? ಅದು ಇನ್ ಎನಿಥಿಂಗ್ ಇಟ್ ಇಸ್ ಲೈಕ್ ದಟ್ ಅಲ್ವಾ? ಈಗ ಐ ಕ್ಯಾನಾಟ್ ಕಂಟ್ರೋಲ್, ಪೇಷಂಟ್ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದು ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಮನಸ್ಸಲ್ಲಿ ಯಾವ ಥರ ಆಗಬಹುದು, ಯಾವ ಥರ ಇನ್ಫಾರ್ಮೇಶನ್ ಕೊಡ್ಬೋದು, ಅಟ್ಲೀಸ್ಟ್ ಅದು ನನ್ನ ಕಂಟ್ರೋಲಲ್ಲಿದೆ. ಸೊ ನಾನು ಅದು ಮಾಡಿದರೆ ನನಗೆ ಸಾಕು. ಕರೆಕ್ಟ್. ಸೊ ಬಿಫೋರ್ ಐ ಲೆಟ್ ಯು ಗೋ, ಪ್ರೀ ಸರ್ಜಿಕಲ್ ಮತ್ತು ಪೋಸ್ಟ್ ಸರ್ಜಿಕಲ್ ಕೇರ್ ಒಂದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಲೇಬೇಕು. ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ಅ ಫಿಸಿಕಲ್ ರಿಕವರಿ ದಟ್ ಈಸ್ ನೀಡೆಡ್, ಮೆಂಟಲ್ ರಿಕವರಿ ಕೂಡ. ಯಾಕಂದರೆ ಐ ಹ್ಯಾವ್ ಹರ್ಡ್ ಈ ಥರದ ಮೇಜರ್ ಸರ್ಜರೀಸಲ್ಲಿ ಎಸ್ಪೆಷಲಿ ಮೊದಲ 1 ವಾರ 1 ತಿಂಗಳು ಬಹಳ ಟ್ರೊಮ್ಯಾಟಿಕ್ ಆಗಿರುತ್ತೆ. ಏನೇ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಾವು ಸರ್ಜರಿಗೆ ಬಂದರೂ ಆ ಮೊದಲ 1 ವಾರ, ಕಪಲ್ ಆಫ್ ವೀಕ್ಸ್ ಅಟ್ ಲೀಸ್ಟ್, we will lose all the confidence and hopes is what I've heard and seen. ಹಾಗಾಗಿ ಪ್ರೀ ಸರ್ಜರಿ ನಮ್ಮ ಪ್ರಿಪ್ರೇಷನ್ ಹೇಗಿರಬೇಕು, ಪೋಸ್ಟ್ ಸರ್ಜರಿ ಏನು ಮಾಡಬೇಕು? ಹೌದು. ಸೊ ಪ್ರೀ ಸರ್ಜರಿಯಲ್ಲಿ ದೇರ್ ಆರ್ 3 ಇಂಪಾರ್ಟೆಂಟ್ ಥಿಂಗ್ಸ್. ಸೊ ಫಸ್ಟ್ ಇಸ್ ಪೇಷಂಟ್ ಎಕ್ಸ್ಪೆಕ್ಟೇಷನ್. ಅಂದರೆ ಪೇಷಂಟ್ಸಿಗೆ ಸರ್ಜಿಕಲ್ ಪೀರಿಯಡ್ ಹೇಗಿರುತ್ತೆ, ಅಂದರೆ ನಾನು ಯಾವಾಗ ಅವ್ರ ಜೊತೆ ಮಾತಾಡ್ತೀನಿ, ಐ ಆಲ್ವೇಸ್ ಟೇಕ್ ದೆಮ್ ಥ್ರೂ ದೇರ್ ಜರ್ನಿ ಇನ್ ದ ಹಾಸ್ಪಿಟಲ್. ಅಂದರೆ ಅವ್ರು ಯಾವಾಗ ಅಡ್ಮಿಟ್ ಆಗಬೇಕು, ಅಡ್ಮಿಟ್ ಆದ ದಿವಸ ಏನಾಗತ್ತೆ, ಯಾರ್ಯಾರು ನನ್ನನ್ನು ನೋಡ್ತಾರೆ, ಏನೇನು ಟೆಸ್ಟ್ಗಳು ಮಾಡ್ತಾರೆ, ಸರ್ಜರಿ ದಿವಸ ಹೇಗಾಗತ್ತೆ, ಯಾವ ಥರದ ಅನೆಸ್ಥೀಶಾ ಕೊಡ್ತೀವಿ, ಯಾವ ಟೈಮಿಗೆ ಸರ್ಜರಿ ಆಗತ್ತೆ, ಸರ್ಜರಿ ಆದಮೇಲೆ ವಾರ್ಡಿಗೆ ಹೋಗ್ತಾರಾ, ICUಗೆ ಹೋಗ್ತಾರಾ, ಪೇನ್ ಎಷ್ಟಿರತ್ತೆ, ಹೇಗಿರತ್ತೆ, ನಾವು ಹೇಗೆ ಮ್ಯಾನೇಜ್ ಮಾಡ್ತೀವಿ. ಸೊ ಅವೆಲ್ಲ ದ ಸರ್ಜಿಕಲ್ ಜರ್ನಿ ಇನ್ ಹಾಸ್ಪಿಟಲ್ ಇಸ್ ವೆರಿ ಇಂಪಾರ್ಟೆಂಟ್, ನಂಬರ್ 1. ನಂಬರ್ 2, ಪೇಷಂಟಿಂದ ನಮ್ದು ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಂದರೆ ನಮಗೆ ಒಂದು ಅಪೇಕ್ಷೆ ಇರುತ್ತೆ, ಪೇಷಂಟು ಈ ಥರ ಮಾಡ್ತಾರೆ, ಅಂದರೆ ಈ ಥರ ಮಾಡಬೇಕು ಅಂತ ನಾವು ಅವ್ರಿಗೆ ಹೇಳ್ತೀವಿ. ಸೊ ಎಕ್ಸಸೈಸ್ ಯಾವಾಗ ಮಾಡ್ತಾರೆ, ಯಾವ ದಿವಸ ಸ್ಟಾರ್ಟ್ ಮಾಡ್ತಾರೆ, ನಾನು ಫಸ್ಟ್ ವಾಕರಿಂದ ನಡೀತೀನ, ಸ್ಟಿಕ್ಕಿಂದ ನಡೀತೀನ, ಎಷ್ಟು ದಿವಸ ಆ ಥರ ಇರುತ್ತೆ, ನಾನು ಹೊರಗಡೆ ಯಾವಾಗ ಹೋಗ್ಬೋದು. ಸೊ ಅವೆಲ್ಲ ನಾವು ಯಾವಾಗ ಏನು ಮಾಡಬಹುದು ಅಂತ ಒಂದು ಆ್ಯಾವ್ರೇಜ್ ಆಗಿ ಅವ್ರಿಗೆ ಟೈಮ್ ಲೈನ್ ಕೊಡ್ತೀವಿ. ಸೊ ನನ್ನ ಪ್ರಕಾರ ಪೇಷಂಟಿಗೆ ಈ ಇನ್ಫಾರ್ಮೇಷನ್ ಇದ್ದರೆ
ಅವ್ರಿಗೆ ಮನಸ್ಸಲ್ಲಿರುತ್ತೆ ಆಯಿತು ನನಗೆ ಈ ಟೈಮಿಗೆ ನಾನು ಈ ಥರ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಏಕೆಂದರೆ ನನ್ನ ಪ್ರಕಾರ ಅನ್ಹ್ಯಾಪಿನೆಸ್ ಕಮ್ಸ್ ವೆನ್ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಹ್ಯಾಪನ್ಸ್. ಈಗ ನಾವು ಅದನ್ನು ಎಕ್ಸ್ಪೆಕ್ಟೇಷನ್ಸನ್ನು ಸೆಟ್ ಮಾಡಿಕೊಂಡ್ರೆ ಅದು ಅಕಾರ್ಡಿಂಗ್ಲಿ ಅವ್ರ ಮನಸ್ಸಲ್ಲಿ ಇರುತ್ತೆ. ಸೊ ಐ ಫೀಲ್ ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಫಿಸಿಕಲಿ ರಕ್ತ ಪರೀಕ್ಷೆಗಳು, ಬಾಡಿ ಟೆಸ್ಟ್ಸ್ ಅವೆಲ್ಲ ಒಂಚೂರು ಮಾಡಿಕೊಂಡು ಎಲ್ಲ ಓಕೆನಾ ಅಂತ ನಾವು ನೋಡ್ತೀವಿ. ದ್ಯಾಟ್ ಇಸ್ ಸೆಕೆಂಡ್ ಪ್ರಿಪರೇಷನ್. ಥರ್ಡ್ ಪ್ರಿಪರೇಷನ್ ಇಸ್ ಮಸಲ್ ಪ್ರಿಪರೇಷನ್. ನಾವು ಯಾವ ಥರ ಎಕ್ಸಸೈಸಸ್ ಸರ್ಜರಿ ಆದಮೇಲೆ ಮಾಡಬೇಕು ಅದನ್ನು ಪ್ರೀ ಸರ್ಜರಿನೇ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಸೊ ಇಟ್ ಇಸ್ ವಾಟ್ ವಿ ಕಾಲ್ ಪ್ರೀಹ್ಯಾಬಿಲಿಟೇಷನ್. ಸೊ ಇದರಿಂದ ಮಸಲ್ಸಿಗೆ ಸರ್ಜರಿ ಆದಮೇಲೆ ಸಹ ಏನು ಮಾಡಬೇಕು ಅಂತ ಗೊತ್ತು. ಸೊ ವಿ ಹ್ಯಾವ್ ಸೀನ್ ದ್ಯಾಟ್ ಅದರಲ್ಲೂ ಪೇಷಂಟ್ಸಿಗೆ ಸ್ವಲ್ಪ ಚೆನ್ನಾಗಿ ರಿಕವರಿ ಆಗುತ್ತೆ. ಸೊ ಇಟ್ ಈಸ್ ಎಕ್ಸ್ಪೆಕ್ಟೇಷನ್ ಸೆಟ್ಟಿಂಗ್ ಆ್ಯಂಡ್ ಮೆಂಟಲ್ ಪ್ರಿಪರೇಷನ್, ಬೇಸಿಕ್ ಬ್ಲಡ್ ವರ್ಕ್ ಆ್ಯಂಡ್ ಮಸಲ್ ಪ್ರಿಪರೇಷನ್. ಸೊ ದೀಸ್ 3 ಥಿಂಗ್ಸ್ ಬಿಫೋರ್ ಸರ್ಜರಿ. ಈಗ ಸರ್ಜರಿ ಆದಮೇಲೆ ಎಸ್ ಫಸ್ಟ್ 1 month is very very important. Cleanliness is very important at home, in hospital, of primary caregivers. So ನಾನು ಹೇಗೆ ಅಡ್ವೈಸ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ 2 times a day ರೂಮನ್ನು ಕ್ಲೀನ್ ಆಗಬೇಕು, ಪೇಷಂಟಿನ ರೂಮು. ಬೆಡ್ ಲಿನಿನ್ ಅನ್ನು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಚೇಂಜ್ ಮಾಡಿಸ್ಬೇಕು. ಆದಷ್ಟು ಊಟ ತಿಂಡಿ ಪದಾರ್ಥ ರೂಮ್ ಒಳಗೆ ಬರಬಾರ್ದು, ಅವ್ರು ವಾಕ್ ಮಾಡಿಕೊಂಡು. ಸೊ ಇವೆಲ್ಲ very very important. Try to avoid things like bedpan, try to use washroom. So hand hygiene. ಸೊ ಸಿಂಪಲ್ ಬೇಸಿಕ್ ಥಿಂಗ್ಸ್ ಇವೆಲ್ಲ. ಯಾವ ಥರ ನಾವು ಮೆಡಿಸಿನ್ಸ್ ಕೊಡ್ತೀವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಳ್ಳೋದು. ವಾರ್ನಿಂಗ್ ಸೈನ್ಸನ್ನು ಏನಾದರೂ ಡೌಟ್ ಇದ್ದರೆ ವಿ ಆರ್ ಓನ್ಲಿ ಅ ಕಾಲ್ ಅವೇ. ಇಲ್ಲಾಂದರೆ ನಿಮ್ಮ ಪ್ರೈಮರಿ ಕೇರ್ ಗಿವರನ್ನು ಹಾಸ್ಪಿಟ್ಲಿಗೆ ಬಂದು ಡಿಸ್ಕಸ್ ಮಾಡ್ಬೋದು. ದಿ ಓನ್ಲಿ ಥಿಂಗ್ ಯು ವಿಲ್ ಲೂಸ್ ಇಸ್ ಮೇ ಬಿ ಲಿಟಲ್ ಬಿಟ್ ಆಫ್ ಟೈಮ್. ಬಟ್ ಇಫ್ ವಿ ಆರ್ ಏಬಲ್ ಟು ಪಿಕ್ ಅಪ್ ಸಮಥಿಂಗ್, ಮೇ ಬಿ ವಿ ಕ್ಯಾನ್ ಅವಾಯ್ಡ್ a drastic situation. Correct. So I feel that in healthcare in general you can never be over cautious. Okay ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಲ್ಮೋಸ್ಟ್ 2 ದಶಕದ ಅನುಭವ, ಅದರಿಂದ ನಮಗೆ ಸಾಕಷ್ಟು ನಮ್ಮ ಪ್ರಶ್ನೆಗಳಿಗೆ, ನಮ್ಮ ಕುತೂಹಲಕ್ಕೆ ರಿಲೇಟೆಡ್ ಟು ಯೋರ್ ಏರಿಯಾ ಆಫ್ ಎಕ್ಸ್ಪರ್ಟೀಸ್ ಉತ್ತರ ಕೊಟ್ಟಿದ್ದೀರಾ. ಐ ಆಮ್ ರಿಯಲಿ ಹೋಪ್ಫುಲ್ ದಟ್ ಸಾಕಷ್ಟು ಜನರಿಗೆ ಇದು ಉಪಯೋಗಕ್ಕೆ ಬಂದು ಯಾವುದೇ ಸಿಮ್ಟಮ್ಸ್ಗಳು ನಾವೇನು ಮೆನ್ಷನ್ ಮಾಡಿದ್ವಿ ಅದನ್ನು ಇಗ್ನೋರ್ ಮಾಡ್ದಿರಾ, ನೆಗ್ಲೆಕ್ಟ್ ಮಾಡ್ದಿರಾ ಬಹಳ ಬೇಗ ಅವರ ಹತ್ತಿರದ ಡಾಕ್ಟರ್ನ ಹೋಗಿ ಅವ್ರು ಮೀಟ್ ಮಾಡೋದು ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ರಾಹುಲ್ ಪುರಿ ಅವ್ರನ್ನ ನೀವು A-Star ಸ್ಪೆಷಲಿಸ್ಟ್ ಕ್ಲಿನಿಕ್ ಶೇಷಾದ್ರಿಪುರಂ ಇಲ್ಲಿ ಹೋಗಿ ಕನ್ಸಲ್ಟ್ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ನ ನಾನು ಅಟ್ಯಾಚ್ ಮಾಡಿರ್ತೀನಿ. ಆಲ್ಸೋ ನಮ್ಮ ಬೆಂಗಳೂರಿನ ಜಯನಗರಲ್ಲಿರುವಂಥ ಅಪೋಲೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಕೂಡ ಸರ್ ನಿಮಗೆ ಸಿಗ್ತಾರೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಆ್ಯಂಡ್ ಇಷ್ಟೆಲ್ಲ ವಿಷಯಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಮ್ಯಾಮ್. ಥ್ಯಾಂಕ್ ಯು.